ವ್ಯಕ್ತಿ ಸುರಕ್ಷಿತವಾಗಿ ಎಸಿ ರೂಮ್ನಲ್ಲಿ ಇರ್ತಾನೆ, ಮಹಿಳೆಯನ್ನ ವಿವಸ್ತ್ರಗೊಳಿಸುವಂತಹ ವ್ಯಕ್ತಿ ದಲಿತ ಯುವಕನನ್ನ ಹತ್ಯೆ ಮಾಡುವಂತಹ ವ್ಯಕ್ತಿ ಆರಾಮಾಗಿ ಸ್ವತಂತ್ರವಾಗಿ ಹೋರಾಡ್ತಾನೆ. ಇದರ ವಿರುದ್ಧ ಪ್ರತಿಭಟನೆ ಮಾಡೋರಿಗೆ ಸರ್ಕಾರ ಅರೆಸ್ಟ್ ಮಾಡುತ್ತೆ. ಆದರೆ ಬಾಂಬನ್ನ ಹಾಕುವಂಥವರು ಅವರೆಲ್ಲರೂ ಇವರಿಗೆ ಬ್ರದರ್ಸ್ ಆಗ್ತಾರೆ. ಕಾನೂನು ಸುವ್ಯವಸ್ಥೆಯನ್ನ ಬೇಲಿನೇ ಎದ್ದು ಫಲಾಮೆ ಇದೆ. ಯಾರಿಗೆ ನಮಗೆ ಅನ್ಯಾಯ ಆಗಿದೆ ಅಂದ್ರೆ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗ್ತೀವಿ. ಪೊಲೀಸರೇ ನಮಗೆ ಅನ್ಯಾಯ ಮಾಡಲಿಕ್ಕೆ ಶುರು ಮಾಡಿದ್ರೆ ನಾವು ಎಲ್ಲಿಗೆ ಹೋಗ್ಲಿಕ್ಕೆ ಸಾಧ್ಯ? ಹಾಗಾಗಿ ಲಾ ಅಂಡ್ ಆರ್ಡರ್ ಅದು ರಾಜ್ಯ ಪಟ್ಟಿಯಲ್ಲಿ ಇರುವಂಥದ್ದು ರಾಜ್ಯ ಸರ್ಕಾರದ ಜವಾಬ್ದಾರಿ. ಇದು ನೇರವಾಗಿ ಇಂಪ್ಯಾಕ್ಟ್ ಬೀಳುವಂಥದ್ದು ಜನಸಾಮಾನ್ಯರಿಗೆ. ಈ ಸರ್ಕಾರಕ್ಕೆ ಜನತೆಯನ್ನ ರಕ್ಷಣೆ ಮಾಡುವಂತಹ ಯೋಗ್ಯತೆ ಇದೆಯಾ? ಇದೆಲ್ಲದೂ ಕೂಡ ರಾಜ್ಯ ಸರ್ಕಾರದ ವೈಫಲ್ಯ.